ಏನಿಡೀ ದೇಶದಲ್ಲಿ INDA ಮಿತ್ರಕೂಟ ಆಲಿಬಾಬಾ ಚಾಲಿಂಜ್ ಸೋಲ್ ಅಂತ ಹೇಳ್ಬಿಟ್ಟು ಏನು ಕರೀತಾರೆ ಅವ್ರನ್ನ, ಇವರೆಲ್ಲ ಸೇರಿ ಏನು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಸಂವಿಧಾನದ ಕುರಿತು 2 ದಿನ ಚರ್ಚೆ ಮಾಡಬೇಕಂತ ಹೇಳಿ ಅವಕಾಶ ಮಾಡಿಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಎರಡು ದಿನ ಸವಿಸ್ತಾರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ನಮ್ಮ NDA ಮಿತ್ರಕೂಟ ಮತ್ತೆ ಏನು INDA ಮಿತ್ರಕೂಟದಲ್ಲಿರ್ತಕ್ಕಂಥವ್ರು ಸುಮಾರು ಜನ ಸಂವಿಧಾನದ ಬಗ್ಗೆ ಮಾತಾಡಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನೇನು ಅನ್ಯಾಯ ಮಾಡಿದ್ರು ಅಂತೇಳಿ ಸಹೋದರರಾದಂಥ ಸಂಪಂಗಿಣ್ಣವ್ರು ನಿಮಗೆಲ್ಲ ವಿಷಯ ಹೇಳಿದ್ರು. ಆದ್ರೂ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ನೀವು SCಗಳನ್ನ ಓಲೈಕೆ ಮಾಡೋದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂಥ ಸಂದರ್ಭದಲ್ಲಿ ಅವರಿಗೆ ಅವಮಾನ ಮಾಡಿ ಚುನಾವಣೆಗಳಲ್ಲಿ ಸೋಲಿಸಿ ಅವ್ರ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ರಾಜೀನಾಮೆ ಕೊಡಂಗ್ ಮಾಡಿ ಅವ್ರು ರಾಜೀನಾಮೆ ಕೊಡ್ತೀರಿ ಅನ್ನೋ ಸಂದರ್ಭದಲ್ಲಿ ಅವ್ರು ಕೊಟ್ರೆ ನಮ್ಗೇನು ಲಾಸ್ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥವ್ರು ನೀವು ಯಾವ ಮುಖ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನ ನೀವು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀರಿ. ಐ ಆಮ್ ಅಂಬೇಡ್ಕರ್ ಅಂತಾರೆ ಆ ರಾಹುಲ್ ಬಾಬಾ. ಅವ್ರ ಕಾಲ್ ಧೂಳಕ್ಕೂ ಸಮಾನ ಇಲ್ಲ ರಾಹುಲ್ ಗಾಂಧಿ. ಅವ್ರ ತಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಇತಿಹಾಸದ ಪುಟಗಳಲ್ಲಿದೆ. ಅದು ಯಾರು ಅದನ್ನ ಅಮಿತ್ ಶಾಜಿ ಅವರು ಮಾತಾಡಿದ್ರು ಅಂತೇಳಿ ಬೇರೆ ಬೇರೆ ತಿರ್ಚಿ ಇದು ಮಾಡಿ ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ನೋಡಿಸ್ತಾರಲ್ಲ, ಆ ಥರದ್ದು ಯಾವ್ದು ನೋಡ್ಸಂಥದ್ದೇನಿಲ್ಲ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಮತ್ತೆ ಇತಿಹಾಸದ ಪುಟಗಳಲ್ಲಿ ಅಂಬೇಡ್ಕರ್ಗೆ ಯಾವ ರೀತಿಯಲ್ಲಿ ಅವಮಾನ ಮಾಡಿದ್ರು ಅಂತ ಹೇಳಿ ಪ್ರತಿಯೊಂದು ವಿಷಯನೂ ದಾಖಲೆಗಳ ಸಮೇತ ಇದೆ. ಅವ್ರು ರಾಜೀನಾಮೆ ಕೊಡಬೇಕಾದ್ರೆ ನೆಹರು ಅವರು ಏನು ಸುಳ್ಳಪ್ಸಿದ್ರು ಅಂದ್ರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಅದಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಡ್ತಾವ್ರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ತುಂಬಾ ಆರೋಗ್ಯವಾಗಿದ್ದೀನಿ, ನಾನು ರಾಜೀನಾಮೆ ಕೊಡೋದಕ್ಕೆ ಕಾರಣ ನೆಹರೂರವರು ನನ್ನನ್ನು ಚುನಾವಣೆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ, ನಾನು ಪಾರ್ಲಿಮೆಂಟ್ಗೆ ಬರಬಾರ್ದು ಅಂತೇಳಿ ಅವರು 2 ಸಾರಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2 ಸಾರಿ ಬಂದು ಚುನಾವಣೆ ಪ್ರಚಾರ ಮಾಡಿ ಸೋಲಿಸಿರ್ತಕ್ಕಂಥದ್ದು. ಮತ್ತೆ ಇವ್ರನ್ನ ಯಾರು ಸೋಲಿಸಿದ್ರು ಅವ್ರನ್ನ ಸಂವಿಧಾನ ಈ ದೇಶಕ್ಕೆ ಕೊಟ್ಟಿದ್ರೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಕಾನೂನು ಸಚಿವರಾಗಿರ್ತಕ್ಕಂಥವ್ರು ನಮ್ಗೆ ಸಲಹೆಗಳು ಕೊಡೋದಕ್ಕೆ ಮಾತ್ರ ನೀವೇನು ಕಾನೂನುಗಳನ್ನ ಇನ್ನೊಂದನ್ನು ಮತ್ತೊಂದನ್ನು ಮಾಡಂಗಿಲ್ಲ ಅಂತೇಳಿ ಅವಮಾನ ಮಾಡಿರ್ತಕ್ಕಂಥದ್ದು. ಅವರು ನಾನು ಎಕನಾಮಿಕ್ಸ್ ಅಲ್ಲಿ ಈ ತರ ಇದೀನಿ, ದೇಶಕ್ಕೆ ಸ್ವತಂತ್ರ ಹೊಸದಾಗಿ ಬಂದಿದೆ, ಈ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಕಾತರ ಇದೆ, ದಯವಿಟ್ಟು ಹೊಸ ಹೊಸ ಯೋಜನೆಗಳನ್ನು ತಂದು ಮುಂದಿನ ನಮ್ಮ ಪೀಳಿಗೆಗೆ ಭವಿಷ್ಯದ ಭಾರತಕ್ಕೆ ನಾವು ಯಾವ ರೀತಿ ಅಡಿಪಾಯವನ್ನು ಹಾಕಬೇಕು, ನಾವು ಆರ್ಥಿಕವಾಗಿ ಸದೃಢ ಇರಬೇಕು, ಅದ್ರ ಬಗ್ಗೆ ನಾನು ಇದು ಮಾಡ್ತೀನಿ, ನನಗೆ ಮಂತ್ರಿ ಇದನ್ನ ಕೊಡಿ ಅಂತ ಕೇಳಿದಾಗ ಅದಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಮತ್ತೆ
ನಾನು ರಾಜೀನಾಮೆ ಕೊಡೋದಕ್ಕೆ ನಾವೇನು ಹಿಂದೂ ಕೋರ್ಟ್ ಬಿಲ್ ಬಂದಾಗ ಅದಕ್ಕೆ ನೀವು ಮಾನ್ಯತೆ ಕೊಟ್ಟಿಲ್ಲ. OBC ಅವ್ರಿಗೆ ಮೀಸಲಾತಿ ಕೊಡಬೇಕು, ಅವರನ್ನು ಈ ದೇಶದ ಪ್ರಜೆಗಳು ಅವರನ್ನು ಸಮಾನವಾಗಿ ಅವ್ರಿಗೆ ಏನು ರಿಸರ್ವೇಶನ್ ಇದೆ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತಂದು ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತೆ ಅಂತ ಹೇಳಿದಾಗ ಜಮ್ಮು ಕಾಶ್ಮೀರಕ್ಕೆ ಸಪರೇಟ್ ಆಗಿ ನೀವು ಆರ್ಟಿಕಲ್ 370 ತಂದು ಒಂದು ದೇಶದಲ್ಲಿ 2 ಸಂವಿಧಾನ, 2 ಪ್ರಧಾನಮಂತ್ರಿಗಳು, 2 ಬಾವುಟ ಅನ್ನೋ ಲೆಕ್ಕಾಚಾರದಲ್ಲಿ ನೀವೇನ್ ತಂದಿದ್ರಿ, ಇದಕ್ಕೆಲ್ಲ ನಾನು ಬೇಸತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿರ್ತಕ್ಕಂಥವ್ರು ಇವತ್ತು ನಮ್ಮ ಲೋಕಸಭೆಯಲ್ಲಿ ಹೋದಾಗ ಅವ್ರು ಮಾತಾಡಿರ್ತಕ್ಕಂಥದ್ದು ನಾವು ಮಾಧ್ಯಮದವರು ಅದನ್ನ ತಗೊಬೋದು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಮೋಸ ಮಾಡಿದ್ರೇನು ಅವರು ರಾಹುಲ್ ಗಾಂಧಿ ಅವರು ಐ ಎಂ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಹೇಳಿ ಹಿಂಗೆ ಇಟ್ಕೊಂತಾರೆ. ಏನೇಳಿ ಐ ಎಂ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಹೇಳಿ ಈ ತರ ಇಟ್ಕೊಂತಾರೆ. ಅಂಬೇಡ್ಕರ್ ಹೆಸರು ಹೇಳೋದಕ್ಕಾಗ್ಲಿ, ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋಕ್ಕಾಗ್ಲಿ ನಿಮ್ಮ ಫ್ಯಾಮಿಲಿಗೆ ಅರ್ಹತೆಯೇ ಇಲ್ಲ. ಇವತ್ತೇನು NDA ಸರ್ಕಾರ ಇದೆ, ಹಿಂದೆ ಇಂದಿರಾ ಗಾಂಧಿ ಅವರಿದ್ದಂಥ ಕಾಲದಲ್ಲಿ ಸಂವಿಧಾನನ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರು 75 ಬಾರಿ. ಅದರಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂಥದ್ದೇನು ಪತ್ರಕರ್ತರಿಗೆ ಅವ್ರೇನಾದ್ರೂ ನಮ್ಮ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಏನಾದರೂ ಪಬ್ಲಿಸಿಟಿ ಮಾಡಿದ್ರೆ ಪತ್ರಕರ್ತರು ಅದನ್ನ ಹಕ್ಕನ್ನ ಕಸ್ಕೊಳ್ಳೋದು, ಅವ್ರ ಪತ್ರಿಕೆನೆ ರದ್ದು ಮಾಡೋಂಥದ್ದು. ಈ ದೇಶದ ಕಾನೂನು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥದ್ದು, ಅವರು ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದಾಗ ಇಂದಿರಾ ಗಾಂಧಿ ಅವ್ರ ತಿದ್ದುಪಡಿಯನ್ನ ತಂದು ಈ ದೇಶಕ್ಕೆ ರಾಷ್ಟ್ರಪತಿ ಅವರು ಏನಾದರೂ ಆದೇಶ ಮಾಡಿದ್ರೆ, ಉಪರಾಷ್ಟ್ರಪತಿ ಅವರು ಏನಾದರೂ ಆದೇಶ ಮಾಡಿದ್ರೆ, ಪ್ರಧಾನಮಂತ್ರಿ ಅವರು ಏನಾದರೂ ಆದೇಶ ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡೋಂತಕ್ಕೆ ನಿಮ್ಗೆ ಸ್ವತಂತ್ರ ಇಲ್ಲ. ನೀವು ಯಾವುದೇ ಕೋರ್ಟ್ಗೆ ನೀವು ಅಪೀಲ್ ಹೋಗಂಗಿಲ್ಲ ಅಂತ ಹೇಳಿ ತಿದ್ದುಪಡಿ ಮಾಡಿರ್ತಕ್ಕಂಥವ್ರು. ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ತಂದು ಈ ದೇಶದಲ್ಲಿರ್ತಕ್ಕಂಥ ಏನು ಈಗಿನ DMK ಇರ್ಬೋದು, ADMK ಇರ್ಬೋದು, ಇವರೆಲ್ಲರೂ ಯಾರ್ಯಾರಿದ್ದಾರೆ ಇವರು ಎಲ್ಲರೂ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಎಲ್ಲಾರನ್ನೂ ಒಂದಲ್ಲ ಒಂದು ರೀತಿಯಲ್ಲಿ 1,10,000 ಜನ ಏನು ಅಂದಾಜು ಹೋರಾಟಗಾರರಿದ್ರು, ಪ್ರಮುಖ ನಾಯಕರಿದ್ರು, ಅವ್ರನ್ನೆಲ್ಲ ನೀವು ಜೈಲಿಗೆ ಹಾಕಿರ್ತಕ್ಕಂಥದ್ದು. ತಿದ್ದುಪಡಿ ತಂದು ಈ ದೇಶದಲ್ಲಿ ಈಗಿನ DMK, ಯಡ್ರಂಗ, NCP ಈ ಎಲ್ಲ ಈಗೇನು ಮಿತ್ರ ಪಕ್ಷಗಳು ಅವ್ರ ಜೊತೆಲಿದೆ, ನೇ ವಿಧಿಯಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತಂದಿರ್ತಕ್ಕಂಥದ್ದು ನಿಮ್ಮ ಸಾಧನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಜಿ ಅವರು ಏನು ಅಂಬೇಡ್ಕರ್ 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 ಅಂತ ಇದ್ದೀರಿ. ಅಂಬೇಡ್ಕರ್ ಅನ್ನೋದು ನಿಮಗೆ ಪ್ಯಾಷನ್ ಆಗ್ಬಿಟ್ಟಿದೆ. ಸಂವಿಧಾನದ ಪ್ರತಿಯನ್ನ ಯಾವಾಗ್ಲೂ ಜೋಪಲ್ಲಿ ಇಟ್ಕೊಂಡಿರ್ತೀರಿ, ಬ್ಯಾಗಲ್ಲಿ ಇಟ್ಕೊಂಡಿರ್ತೀರಿ, ಎಲ್ಲಂದ್ರೆ ಅಲ್ಲಿ ನೋಡ್ಸ್ಕೊಂಡು ಓಡಾಡ್ತಾ ಇದ್ದೀರಿ. ಈ ದೇಶದಲ್ಲಿ ಕಳೆದ 10 ವರ್ಷದಿಂದ 3 ಲೋಕಸಭಾ ಚುನಾವಣೆಗಳಲ್ಲಿ ಈ ವಿರೋಧ ಪಕ್ಷದವರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರೂ ಬೈನೋಕ್ಯುಲರ್ ಎತ್ಕೊಂಡು ಹುಡ್ಕೋಂಥ ಪರಿಸ್ಥಿತಿಗೆ ಬಂದಿದೆ.
ಆ ಪರಿಸ್ಥಿತಿಗೆ ಬಂದಿರ್ತಕ್ಕಂಥದ್ದು ನೀವು ಧೃತಿಗೆಟ್ಟು ಇವತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮ್ಗೆ ಓಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಏನು ನೀವು ಸಣ್ಣ ಪುಟ್ಟ ಸೀಟ್ಗಳನ್ನ ತಗೊಂಡು ನೀವು ಉಸಿರಾಡ್ತಾ ಇದ್ದೀರಿ. ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಇಟ್ಕೊಂಡಿರ್ತಕ್ಕಂಥದ್ದು ಒಂದೇ. ಅದಕ್ಕೋಸ್ಕರ ನೀವು ಇಟ್ಕೊಂಡಿದ್ದೀರಿ. ಸಂವಿಧಾನ ಪ್ರತಿಯನ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಿ. ಸುಮ್ಮನೆ ವೋಟ್ ಬ್ಯಾಂಕ್ಗೋಸ್ಕರ ನೀವು ನೋಡಿಸ್ತಾ ಇದ್ದೀರಿ. ಸಂವಿಧಾನವನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ಮನಸ್ಸಿಂದ ಅದನ್ನು ಗೌರವಿಸ್ತೀರಿ. ಅಂಬೇಡ್ಕರ್ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು, ಅವ್ರು ಸತ್ತಂಥ ಟೈಮಲ್ಲಿ ಅವ್ರಿಗೆ ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವತ್ತೇನು 45 ಎಕರೆ ಒಬ್ಬರಿಗೆ, 55 ಎಕರೆ ಒಬ್ಬರಿಗೆ, 15 ಎಕರೆ ಒಬ್ಬರಿಗೆ, ಅವ್ರ ಕುಟುಂಬಕ್ಕೆ 3 115 ಎಕರೆ ನೀವು ಜಮೀನೇನು ರಾಜ್ಘಾಟಲ್ಲಿ ಕೊಟ್ಟಿದ್ದೀರಿ. ಅವರ ಸ್ಮಾರಕಗಳನ್ನು ಇದು ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1 ಎಕರೆ ಜಮೀನು